ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಈ ವಿಡಿಯೋ ಬಂದು ಯುಗಾದಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ಮತ್ತು ನಾವು ಎಲ್ಲಿಗೆ ಯುಗಾದಿ ಹಬ್ಬದ ದಿನ ಹೋಗಿದ್ವಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯುಗಾದಿ ಹಬ್ಬದ ದಿನ ಸಡನ್ನಾಗೆ ಪ್ಲ್ಯಾನ್ ಆಯಿತು, ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ. ಒಂದು ಸಲ ಹೋಗಿ ಬಂದರೆ ನಮಗೂ ಸಹ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಹೋಗಬೇಕು ಬರಬೇಕು ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ನಾವು ಹೊರಟಿದ್ದೆ ತಿರುಪತಿಗೆ ಓಡೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲನೂ ಮುಗಿಸಿ ನಾವು ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೇ ದೇವಸ್ಥಾನಗಳಿಗೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನಾವು ಒಂದು ವಾರದಿಂದ ಪ್ಲ್ಯಾನ್ ಮಾಡಿರ್ತೀವಿ, ಅದು ಹೋಗೋದಕ್ಕೆ ಆಗೋದಿಲ್ಲ, ಮತ್ತು ಏನಾದರೂ ಪ್ರಾಬ್ಲಮ್ಸ್ಗಳು ಬರುತ್ತೆ ಮಧ್ಯದಲ್ಲಿ, ಅದು ಹೋಗೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಬೇಗನೆ 1 ಗಂಟೆಗೆಲ್ಲನೂ ನಾವು ಮನೆ ಬಿಟ್ಟು ಮಧ್ಯಾಹ್ನ ಪೂಜೆ ಎಲ್ಲನೂ ಮುಗಿಸಿ ಅಲ್ಲಿ ಮುಳ್ಬಾಗ್ಲಲ್ಲಿ ದೋಸೆನ ತೊಗೊಂಡು ತಿಂದ್ವಿ. ಸೂಪರಾಗಿತ್ತು ದೋಸೆ ಅಂತೂ, ಮಸಾಲೆ ದೋಸೆ, ಮುಳ್ಬಾಗ್ಲು ಮಸಾಲೆ ದೋಸೆ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲಿ ಎದುರುಗಡೆ ಸೀಬೆಕಾಯಿನೂ ಸಹ ಮಾರ್ತಾಯಿದ್ರು. ನನಗಂತೂ ಸೀಬೆಕಾಯಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದು ಒಂದೇ ಒಂದು ಸೀಬೆಕಾಯಿ ಬಂದು 40 ರೂಪಾಯಿ ಇತ್ತು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ಇಷ್ಟಪಟ್ಟರೆ ತಿನ್ನಬೇಕಲ್ವಾ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸೀಬೆಕಾಯಿನ ತೊಗೊಂಡು ಅಲ್ಲೇ ಕಟ್ ಮಾಡಿಸಿ ಉಪ್ಪು ಖಾರ ಎಲ್ಲನೂ ಹಾಕಿ ಕೊಟ್ಟರು. ಸರಿ ಅಂದ್ಬಿಟ್ಟು ತೊಗೊಂಡು ಬಂದು ಅಲ್ಲಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಡೈರೆಕ್ಟ್ ನಾವು ಬೆಳಗ್ಗೆ ತಿಂಡಿ ಮಾಡಿದ್ದು, ಅಲ್ಲಿಂದ ಪೂಜೆ ಮುಗಿಸಿ ಹಾಗೆ ಬಂದ್ಬಿಟ್ಟಿದ್ವಿ. ಸರಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ತಿರುಪತಿಗೆ ಸಂಜೆ 7 ಗಂಟೆಗೆ ಅಲ್ಲಿಗೆ ಹೊರಟ್ವಿ. ಅಲ್ಲಿ ಮಧ್ಯಾಹ್ನ ಟೋಕನ್ ಹಾಕಿಸ್ಕೋಬೇಕು ನಾವು. ರಾತ್ರಿ 9 ಗಂಟೆಗೆ ಅಲ್ಲಿ ಟೋಕನ್ನ ಕೊಡ್ತಾರೆ. ಆಧಾರ್ ಕಾರ್ಡ್ನ ತೋರಿಸಿದ್ರೆ ಟೋಕನ್ ಕೊಡ್ತಾರೆ. ಅಲ್ಲಿ 2 ಅವರ್ ಕ್ಯೂ ನಿಂತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ತಿರುಪತಿಗೆ ಟಿಕೆಟ್ನ ತೊಗೊಂಡ್ವಿ. ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ರೂಮ್ ಮಾಡಿ, ಬೆಟ್ಟದಲ್ಲಿ ಮೇಲ್ಗಡೆ ರೂಮ್ಗಳು ಸಿಗಲ್ವಂತೆ. ಅದಕ್ಕೋಸ್ಕರ ನಾವು ಬೆಟ್ಟದ ಕೆಳಗಡೆನೇ ರೂಮ್ ಮಾಡಿ ಅಲ್ಲೇ ಊಟ ಮುಗಿಸಿ ಬೆಟ್ಟದ ಕೆಳಗಡೆನೇ ಸಹ ರೂಮ್ ಮಾಡಿಕೊಂಡು ಅಲ್ಲೇ ಮಲಗಿದ್ದು. ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ನಾವು ಸರಿ ಬೆಟ್ಟಕ್ಕೆ ಓಡ್ಬಿಡೋಣ, ಅವನಿಗೆ ಬೋಡಿ ಓಡಿಸ್ಬೇಕಾಗಿತ್ತು ಅಪ್ಪುಗೆ. ಸರಿ ಓಡ್ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ನಾವು ತುಂಬ ಟಯರ್ಡ್ ಆಗಿತ್ತು, ಅಲ್ಲಿಂದ ಬಂದಿತ್ತು, ಮತ್ತು ಬೆಳಗ್ಗೆ ಪೂಜೆ ಇತ್ತು ಅಂತ ಬೇಗ ಎದ್ದಿದ್ದು. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಹೇಳ್ಬಿಟ್ಟು 7 o'clockಗೆ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡ್ವಿ. ಆದರೂ ಎಲ್ಲರೂ ಸ್ನಾನ ಮಾಡಿ ಓಡೋಷ್ಟರಲ್ಲಿ 10 o'clock ಆಗಿಬಿಟ್ಟಿತ್ತು. ಸರಿ ಅಲ್ಲಿ ತಿಂಡಿ ತಿನ್ನೋದಕ್ಕೆ ಎಲ್ಲೂ ಅಡ್ಜಸ್ಟ್ ಆಗಿಲ್ಲ. ಸರಿ ಬೆಟ್ಟದ ಮೇಲೆ ಹೋಗ್ಬಿಡೋಣ, ಅಲ್ಲಿ ಹೋಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕಾರ್ನ ಪಾರ್ಕಿಂಗ್ ಮಾಡಿದ್ವಿ. ನಾವು ಟೋಕನ್ ತೊಗೊಂಡ್ವಲ್ಲ ಅದೇ ಜಾಗದಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ರೂಮ್ ಸ್ವಲ್ಪ ಪಕ್ಕದಲ್ಲಿತ್ತು, ಅಲ್ಲಿ ಹೋಗ್ಬಿಟ್ಟು ರೂಮ್ ಮಾಡ್ಕೊಂಡಿದ್ವಿ. ಸರಿ ಅಂದ್ಬಿಟ್ಟು ಅಲ್ಲೇ ತಿಂಡಿ ಏನು ತಿನ್ನೋದಕ್ಕೆ ಹೋಗಿಲ್ಲ, ಅಲ್ಲಷ್ಟು ಏನು ಚೆನ್ನಾಗಿರಲಿಲ್ಲ. ಸರಿ ಬೆಳಗ್ಗೆ ಲೇಟ್ ಬೇರೆ ಆಗಿತ್ತಲ್ವಾ, ಬೆಟ್ಟಕ್ಕೆ ಹೋಗ್ಬಿಡೋಣ ಬಿಸಿಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿಂದ ನಾವು ಬೆಟ್ಟಕ್ಕೆ ಹೊರಟ್ಬಿಟ್ವಿ. ಇಲ್ಲಿ ಏನಪ್ಪ ಅಂತಂದರೆ ರಾತ್ರಿ 9 ಗಂಟೆಗೆ ಒಂದ್ಸಲ ಟೋಕನ್ ಕೊಡ್ತಾರೆ. ಅದು ಜಸ್ಟ್ ಬರೀ ಕೊಡೋದೇ 2 ಅವರ್ ಟೈಮಿಂಗ್ಸ್ ಮಾತ್ರ. ಹಾಗೆ ಮತ್ತೆ ಸ್ವಲ್ಪ ಬೆಳಗಿನ ಜಾವ 3 ಗಂಟೆಗೂ ಒಂದ್ಸಲ ಅಲ್ಲಿ ಟೋಕನ್ ಕೊಡ್ತಾರೆ. ಅದು ತೊಗೊಂಡ್ರೆ ದರ್ಶನ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬೇಕು. ಮಕ್ಕಳಿಗೇನು ಆಧಾರ್ ಕಾರ್ಡ್ ತೋರಿಸೋ ಅವಶ್ಯಕತೆ ಏನಿರಲ್ಲ, ಅವ್ರಿಗೆಲ್ಲನೂ ಫ್ರೀ ಇರುತ್ತೆ. ದೊಡ್ಡವ್ರಿಗೆ ಮಾತ್ರ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಅಲ್ಲಿ ನಮಗೆ ಟೈಮಿಂಗ್ಸ್ ಪ್ರಕಾರ ಟೋಕನ್ನ ಕೊಡ್ತಾರೆ. ನಾವು ಹೋಗಿದ ತಕ್ಷಣ ಲೈನಿಗೆ ನಿಂತ್ಕೊಂಡ್ಬಿಟ್ವಿ. ನಮ್ಗೆ 9 ಗಂಟೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಕೊಟ್ಟಿದ್ದೆ ನೆಕ್ಸ್ಟ್ ಡೇಗೆ 7 o'clockಗೆ ಕೊಟ್ಟರು, ಸಂಜೆ 7 o'clockಗೆ ಟೋಕನ್ನ ಕೊಟ್ಟರು. ಸರಿ ನಾವು ಬೆಟ್ಟಕ್ಕೆಲ್ಲನೂ ಹೋಗ್ಬಿಡೋಣ, ಅಲ್ಲಿ ರೂಮ್ ಮಾಡಿ ಮಲ್ಗೋಣ ಅಂದ್ಕೊಂಡ್ವಿ. ಅದು ರೂಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆನೇ ರೂಮ್ ಮಾಡಿ ಮಲ್ಬಿಟ್ಟು ಎಲ್ಲ ಆ ಕಡೆ ಬೇರೆ ದೇವಸ್ಥಾನಗಳೆಲ್ಲನೂ ನೋಡಿಕೊಂಡು ಅವನಿಗೆ ಬೋಡಿ ಓಡಿಸಿ ಆಮೇಲೆ 7 ಗಂಟೆಗೆ ದರ್ಶನಕ್ಕೆ ಹೋಗ್ಬೋದು ತಿರುಪತಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ತಾನೆ ಫಸ್ಟು ಚೆಕ್ನ ಮಾಡ್ತಾರೆ, ಕಾರ್ ಚೆಕ್ ಮಾಡ್ತಾರೆ, ಮತ್ತು ನಮ್ಮನ್ನೆಲ್ಲನೂ ಲಗೇಜ್ ಎಲ್ಲನೂ ನೋಡಿ ಆಮೇಲೆ ಒಳಗಡೆ ದರ್ಶನಕ್ಕೆ ಬಿಡೋದು. ಮತ್ತು ವಾಟ್ರ್ ಬಾಟ್ಲುಗಳು ಪ್ಲಾಸ್ಟಿಕ್ದಾಗಲಿ ಅದೆಲ್ಲ ಹಲೋ ಇರೋದಿಲ್ಲ, ಎಲ್ಲನೂ ಚೆಕ್ ಮಾಡಿ ಡ್ರಿಂಕ್ಸ್ ಏನಾದರೂ ತರ್ತಾರೆ ಅಂತ ಹೇಳಿಬಿಟ್ಟು ಅದೆಲ್ಲನೂ ಸಹ ಚೆಕ್ ಮಾಡ್ತಾರೆ. ಮತ್ತು ಮತ್ತು ನಾವೇನಾದರೂ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನೆಲ್ಲನೂ ಸಹ ಮೇಲ್ಗಡೆ ಬಿಡಲ್ಲ. ಬೆಟ್ಟದ ಮೇಲೆ ಏನಿದ್ರು ನಾವು ಇಲ್ಲೇ ಒಂದು ರೂಮ್ ಕೊಡ್ತಾರೆ, ಅಲ್ಲೇ ಸಹ ನಾವು ಅಲ್ಲಿ ಇಟ್ಬಿಟ್ಟು ಹೋಗಬೇಕು. ನಮ್ಮ ಕಾರ್ನೂ ಸಹ ಚೆಕ್ ಮಾಡಿದ್ರು. ನಮ್ಮದು ಸ್ವಲ್ಪ ಕಾರೆಲ್ಲನೂ ಸ್ವಲ್ಪ ಆಲ್ಟ್ರೇಷನ್ ಆಗಿರೋದ್ರಿಂದ ಸ್ಪೋರ್ಟ್ಸ್ ಗಾಡಿ ಥರ ಇದೆ ಅಂದ್ಬಿಟ್ಟು ಎಲ್ಲನೂ ಸಹ ಚೆಕ್ ಮಾಡಿದ್ರು. ಆದರೂ ಏನೂ ಇಲ್ಲ ಅಂದ್ಬಿಟ್ಟು ನಮ್ಮನ್ನ ಕಳಿಸಿದ್ರು. ಫೈನಲ್ ಆಗಿ ಒಂದು 12 ಗಂಟೆ ಆಯಿತು. ಅಲ್ಲಿ ಚೆಕ್ ಮಾಡೋಕ್ಕೆ ಒಂದು 1/2 hour ಆಯಿತು ಕ್ಯೂನಲ್ಲಿ ನಿಂತ್ಕೊಂಡು. ಸರಿ ಅಂದ್ಬಿಟ್ಟು ಬೆಟ್ಟದ ಮೇಲೆ ಹೋಗ್ಬಿಟ್ವಿ. ತಿಂಡಿ ಬೇರೆ ತಿಂದಿರಲಿಲ್ವಾ, 1 ಗಂಟೆ ಆಗಿಬಿಟ್ಟಿತ್ತು. ಸರಿ ಒಂದು ಹೋಟ್ಲಲ್ಲಿ ಯಾವುದಾದ್ರೂ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು
ಫಸ್ಟು ತಿಂಡಿ ತಿಂದ್ಬಿಡೋಣ ಅಂದ್ಕೊಂಡು ಹೋದ್ವಿ. ಅಷ್ಟರಲ್ಲೂ ಊಟನೇ ರೆಡಿ ಆಗಿತ್ತು. ಊಟ ತುಂಬಾ ಚೆನ್ನಾಗಿತ್ತು, ಎಲ್ಲೂ ಆ ಥರ ಸಿಗೋದಿಲ್ಲ ಅನ್ಕೋತೀನಿ. ತುಂಬಾ ಚೆನ್ನಾಗಿತ್ತು, ಸಾಂಬಾರುಗಳಾಗಲಿ ಎಲ್ಲನೂ ತುಂಬಾ ಟೇಸ್ಟಿಯಾಗೆ ಚೆನ್ನಾಗಿತ್ತು. ಸರಿ ಅಲ್ಲಿ ಊಟ ಮುಗಿಸ್ಕೊಂಡು ಅವನಿಗೆ ಬೋಡಿ ಓಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅವನೇ ಫಸ್ಟಾಗೆ ಅವನೇ ಖುಷಿ ಪಟ್ಕೊಂಡು ಹೋಗ್ತಾ ಇದ್ದ ಮುಂದೆನೇ. ನೋಡಿ ಫಸ್ಟ್ ಅವನೇ ಹೋಗ್ತಿದ್ದಾನೆ. ಎಲ್ಲ ಮಕ್ಕಳು ಹೆದ್ರುಕೋತಾರೆ, ಭಯಪಡ್ತಾರೆ ಬೋಡಿ ಓಡಿಸ್ತೀವಿ ಅಂತಂದರೆ. ಅವನೇನು ಇಲ್ಲ, ಆರಾಮಾಗಿ ಹೋಗಿ ಅವನೇ ಬೋಡಿ ಓಡಿಸೋ ಹತ್ರ ಕೂತ್ಕೊಂಡ. ಅಲ್ಲೂ ಸಹ ಅವನ್ನ ಸ್ಕ್ಯಾನ್ ಮಾಡ್ತಾರೆ, ಅಲ್ಲೂ ಸಹ ಟೋಕನ್ನ ತೊಗೋಬೇಕು. ಅವನ್ನ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಟೋಕನ್ ಕೊಡೋದು. ಯಾರಿಗೆ ಅಂತ ಕೇಳ್ತಾರೆ, ಹಿಂಗೆ ಮಗುಗೆ ಅಂತ ಹೇಳಿದ್ರೆ ಫ್ರೀಯಾಗೇ ಸಹ ಅಲ್ಲಿ ಟೋಕನ್ನ ಕೊಡ್ತಾರೆ. ನೋಡಿ ಧೈರ್ಯವಾಗಿ ಆರಾಮಾಗೆ ಕೂತಿದ್ದಾನೆ, ಯಾವುದೇ ರೀತಿಯ ಗಾಬರಿ ಪಡ್ದಿರ. ಆದರೆ ಹೆದ್ರುಕೊಂತಾನೆ ಅಂದ್ಬಿಟ್ಟು ಅವರಪ್ಪ ಇಟ್ಕೊಂಡು ಕೂತಿದ್ರು. ನೀಟಾಗಿ ಆರಾಮಾಗಿ ಅವನಿಗೆ ದೇವ್ರದ್ದು ಹರಕೆ ಇತ್ತು. ಸರಿ ಮಾಡಿಸ್ಬಿಡೋಣ, ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಸಡನ್ನಾಗೆ ಪ್ಲ್ಯಾನ್ ಮಾಡಿ ಹೋಗಿದ್ದು. ಆರಾಮಾಗೆ ಎಲ್ಲನೂ ಹೋಗಿ ಫೈನಲಾಗಿ ಅವನಿಗೆ ಬೋಡಿ ಎಲ್ಲನೂ ಓಡಿಸಿದ್ದೆಲ್ಲನೂ ಆಯಿತು. ಫೈನಲಾಗಿ ಸ್ವಲ್ಪ ಅಳ್ತಾ ಇದ್ದ. ಅವಾಗೇನೋ ಸ್ವಲ್ಪ ಭಯ ಪಟ್ಕೊಂಡ. ಆಮೇಲೆ ತನ್ವಿ ಎಲ್ಲನೂ ಅವ್ನಿಗೆ ನೋಡಿ ಸಮಾಧಾನ ಮಾಡ್ತಾಯಿದ್ಲು. ಕೂದಲೆಲ್ಲನೂ ಕಿತ್ತಾಕ್ಬಿಟ್ಟು ಅವನಿಗೆ ಸಮಾಧಾನ ಮಾಡ್ತಾಯಿದ್ಲು. ಇದೇ ರೀತಿಯಾಗಿ ತನ್ವಿನೂ ಮತ್ತು ಅಪ್ಪು ತುಂಬಾ ಚೆನ್ನಾಗಿರ್ತಾರೆ, ಯಾವಾಗ್ಲೂ ಕಿತ್ತಾಡಲ್ಲ. ತನ್ವಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಇವನೇ ಸ್ವಲ್ಪ ಕಿರಿಕ್ ಅಂತಲೇ ಹೇಳ್ಬೋದು. ಅವನಿಗೆ ಬೋಡಿ ಓಡಿಸಿ ಅಲ್ಲೇ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲನೂ ಮಾಡಿಸಿ ಅವನಿಗೆ ನಾಮನ ಹಾಕ್ಸಿದ್ವಿ. ಎಲ್ಲರೂ ತಿರುಪತಿ ಅಂದಮೇಲೆ ನಾಮ ಹಾಕ್ಕೊಳ್ಳೇಬೇಕು, ಅಲ್ಲಂತೂ ಕಾಯ್ತಾ ಇರ್ತಾರೆ ತಿರುಪತಿಲಿ ನಾಮ ಹಾಕೋದಕ್ಕೆ. ಅವನಿಗೆ ಸ್ವಲ್ಪ ಬೋಡಿ ಓಡಿಸಿದ್ವಲ್ಲ, ಸ್ವಲ್ಪ ಹುರಿ ಇರುತ್ತೆ ಬುಂಡೆ ಎಲ್ಲ ಅಂತ ಹೇಳ್ಬಿಟ್ಟು ಅವನಿಗೂ ಸ್ವಲ್ಪ ಗಂಧನ ಹಚ್ಚಿದ್ವಿ. ಆಗ ಎಲ್ಲರೂ ಸಹ ನಾಮನ ಹಾಕಿಸ್ಕೊಂಡು ಸರಿ ಇನ್ಯಾವುದಾದ್ರೂ ದೇವಸ್ಥಾನಕ್ಕೆ ಓಡೋಣ ಅಂತ ಹೊರಟ್ವಿ. ಆಮೇಲೆ ನೆಕ್ಸ್ಟು ಅಲ್ಲೂ ಮೊಬೈಲು ಹಲೋ ಇರಲ್ಲ, ಅದಕ್ಕೋಸ್ಕರ ನಾವು ಕಾರಲ್ಲೇ ಬಿಟ್ಟು ಹೋಗ್ಬಿಟ್ವಿ. ಎಲ್ಲೂ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಕೊನೆಯದಾಗೆ ಲಾಸ್ಟು ನಾವು ದರ್ಶನ ಮುಗಿಸ್ಕೊಂಡು ಬಂದಿದ್ದೆ ಅಷ್ಟೇ. ಅಲ್ಲೆಲ್ಲ ಮೊಬೈಲೆಲ್ಲನೂ ಹಲೋ ಇರಲ್ಲ. ಸರಿ ಅಲ್ಲಿಂದ ಬೋಡಿ ಓಡಿಸ್ಕೊಂಡು ಅವನಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಓಡ್ಬಿಟ್ವಿ. ಅಲ್ಲಿಂದ ಜಸ್ಟ್ ಒಂದು ಸ್ವಲ್ಪ ದೂರ ಅಷ್ಟೇ ಇದ್ದಿದ್ದು. ಆದರೂ ತಿರುಪತಿಗೆ ಹೋಗ್ಬೇಕಂದ್ರೆ, ದರ್ಶನ ಮಾಡಬೇಕು ಅಂದರೆ ಎಲ್ಲ ತಿಳ್ಕೊಂಡು ಹೋಗಬೇಕು. ಸಿಕ್ಕಾಬಟ್ಟೆ ಕಷ್ಟ ಇದೆ, ರೂಲ್ಸ್ ಅಂದು ಸಿಕ್ಕಾಬಟ್ಟೆ ಇದೆ. ಸ್ವಲ್ಪ ಕಷ್ಟನೇ ಆಯಿತು ಅಂತ ಅನ್ಕೋಬೋದು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.